ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಎಷ್ಟೋ ಜನಕ್ಕೆ 222 ಪೋರ್ಟಲ್ ಆಲ್ರೆಡಿ ಸಕ್ಸಸ್ ಆಗೋಗಿದೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಯೂನಿವರ್ಸಿಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಯಾರಿಗೆಲ್ಲ ಸಕ್ಸಸ್ ಆಗಿದೆ. ಸೊ ಇನ್ನೂ 22 ಪೋರ್ಟಲ್ ಮಾಡಿಲ್ಲ ಅಂದರೆ ಈಗಲೂ ಕೂಡ ಮಾಡಬಹುದು. ಅದು ಜಸ್ಟ್ 222 ಟೆಕ್ನಿಕ್ಕು, ಬಟ್ ಪೋರ್ಟಲ್ ಇದ್ದಿದ್ದರಿಂದ ನಾನು ಮಾಡಿದ್ರೆ ಒಳ್ಳೇದಂತ ತೋರಿಸಿದ್ದೆ. ಆ್ಯಂಡ್ ಇವತ್ತು ನಾನು ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ, ಇವತ್ತು 24th ಫೆಬ್ರವರಿ ಆಗಿದೆ. ಆ್ಯಂಡ್ ನಿಮಗೆ ಗೊತ್ತಿದೆ 24th ಇಸ್ ಆಲ್ಸೋ ಎ ಪೋರ್ಟಲ್. ಆ್ಯಂಡ್ ಹುಣ್ಣಿಮೆ ಕೂಡ ಇದೆ ಇವತ್ತು. ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ಎಂಡಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ, ದಯವಿಟ್ಟು ಹೋಗಿ ನೋಡಿ. ಓಕೆ, ಸೊ ಹಾಗಾದರೆ ಏನು ಮೆಸೇಜ್ ಇದು? ಒಂದು ಜನರಲ್ ಗೈಡೆನ್ಸ್, ಟೈಮ್ಲೆಸ್ ಗೈಡೆನ್ಸ್. ನೀವು ಎನಿ ಟೈಮ್ ಈ ಒಂದು ವಿಡಿಯೋನ ನೀವು ನೋಡಬಹುದು. ಏನು ಮೆಸೇಜ್ ಇದೆ ನೋಡೋಣ. ನಿಮ್ಮ ಅಪ್ಕಮಿಂಗ್ ಡೇಸ್ ಹೇಗಿದೆ ಅಂತ ನೋಡೋಣ. ಜಸ್ಟ್ ಒಂದು ಜನರಲ್ ಹೇಗಿರುತ್ತೆ ನಿಮ್ಮ ಕಮಿಂಗ್ ಡೇಸ್ ಅನ್ನೋದು ಅಷ್ಟೇ ಇಲ್ಲಿ ಕಾನ್ಸೆಪ್ಟು. ಎನಿ ಟೈಮ್ ಈ ವಿಡಿಯೋನ ನೀವು ನೋಡಿದ್ರೆ ನಿಮಗೆ ಅದು ರೆಸೊನೇಟ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿ ದ ವರ್ಲ್ಡ್ ಬ್ಯೂಟಿಫುಲ್ ಆ್ಯಂಡ್ ಸ್ಟ್ರೆಂತ್ ನೈಸ್. ಓಕೆ, ಇನ್ನು ಒಂದು ಕಾರ್ಡ್ ತೊಗೊಳ್ಳೋಣ. ವೀಲ್ ಆಫ್ ಫಾರ್ಚೂನ್. ಓಕೆ, ಸೊ ಬ್ಯೂಟಿಫುಲ್ ಕಾರ್ಡ್ಸ್, ತುಂಬ ಬ್ಯೂಟಿಫುಲ್ ಆಗಿರುವಂತಹ ಕಾರ್ಡ್ಸ್ ಬಂದಿದೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡಿದ್ರೆ ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿದೆ. ಓಕೆ, ಓಕೆ, ಸೊ ಅಪ್ಕಮಿಂಗ್ ಡೇಸಲ್ಲಿ ಏನಿದೆ ಅಂತ ಹೇಳಿದ್ರೆ, ಡೇ ಬೈ ಡೇ ನಿಮ್ಮ ಆಸೆಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ಲೈಕ್ ಓಕೆ, ನಾನು ಇದನ್ನು ಮ್ಯಾನಿಫೆಸ್ಟ್ ಮಾಡಬೇಕು, ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು, ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ. ಏನೋ ಒಂಥರ ಪಾಸಿಟಿವಿಟಿ ಕಡೆಗೆ ಬರ್ತಾ ಇದ್ದೀರಾ ನೀವು. ಆದರೂ ಕೂಡ ಮಂಕಾಗಿ ಇರೋದೇ ಜಾಸ್ತಿ ಆಗಿದೆ, ರೈಟ್? ಸ್ವಲ್ಪ ಮಂಕಾಗಿಯೇ ಇದ್ದೀರಾ. ಬಟ್ ಕಂಪ್ಯಾರಿಟಿವ್ಲಿ ನಿಮ್ಮ ಒಂದು ಪ್ರೀವಿಯಸ್ ಇಷ್ಟು ದಿನದ ಜರ್ನಿಗೂ ಈಗಲೂ ನೀವು ಕಂಪೇರ್ ಮಾಡಿಕೊಂಡ್ರೆ ಯು ಹ್ಯಾವ್ ಕೇಮ್ ವೆರಿ ಫಾರ್. ತುಂಬ ದೂರ ಬಂದಿದ್ದೀರಾ. ಎಷ್ಟು ಒಂಥರ ಪಾಸಿಟಿವಿಟಿ ನಿಮ್ಮಲ್ಲಿ ಬಂದಿದೆ, ರೈಟ್? ಏನಾದರೂ ಮಾಡ್ತೀನಿ ಅನ್ನೋ ಛಲ ನಿಮ್ಮಲ್ಲಿದೆ, ಸ್ಟ್ರೆಂತ್ ನಿಮ್ಮಲ್ಲಿದೆ. ಇಲ್ಲ ಇವತ್ತು ಆಗಿಲ್ವಾ, ಪಕ್ಕ ನಾಳೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದಿದೆ. ಐ ಆಮ್ ವೆರಿ ಶ್ಯೂರ್ ಅಬೌಟ್ ದ್ಯಾಟ್. ಓಕೆ, ಇಲ್ಲಿ ಇರೋ ಕಾರ್ಡ್ಸ್ ಪ್ರಕಾರ ನಿಮಗೆ ಧೈರ್ಯ ಬಂದಿದೆ, ಸ್ಟ್ರೆಂತ್ ಬಂದಿದೆ. ಆ್ಯಂಡ್ ಫಿನಾನ್ಷಿಯಲಿ ನೀವು ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತಾ ಇಲ್ಲ. ಎಷ್ಟು ನೀವು ಅರ್ನ್ ಮಾಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ. ಬಟ್ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ನಿಮ್ಮ ಒಂದು ಬ್ಯಾಡ್ ಟೈಮ್ ಹೋಗಿ ಗುಡ್ ಟೈಮ್ ಬಂದೇ ಬರುತ್ತೆ. ಓಕೆ, ಸೊ ಈಗ ನಿಮ್ಮದು ಏನು ಪೀರಿಯಡ್, ನೀವು ನಾ ಹೇಳ್ದಂಗೆ ಪ್ರೀವಿಯಸ್ಲಿ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು ಸ್ಪಿರಿಚುವಲ್ ಜರ್ನಿ, ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಅಥವಾ ವರ್ಕ್ಶಾಪ್ಸ್ ಅಥವಾ ಈ ಹೀಲಿಂಗ್ಸ್, ವಾಟ್ ಎವರ್ ನೀವೇನು ನೋಡಿ ತಿಳ್ಕೊತಾ ಇದ್ದೀರಾ ಅಲ್ವಾ, ಈ ಒಂದು ಜರ್ನಿಯಲ್ಲಿ ನೀವೇನೇನೆಲ್ಲ ತಿಳ್ಕೊಂಡಿದ್ದೀರ ಅಲ್ವಾ, ಅದನ್ನು ಸ್ಟಾರ್ಟ್ ಮಾಡಿದಾಗಿಂದನೂ ಇಲ್ಲಿ ತನಕನೂ ನೀವು ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಯು ಹ್ಯಾವ್ ಸೀನ್ ಅ ಲಾಟ್ ಆಫ್ ಚೇಂಜಸ್. ಡಿಪ್ರೆಷನ್ನಲ್ಲಿದ್ದವರು ಹೀಲ್ ಆಗ್ತಾ ಬರ್ತಾ ಇದ್ದೀರಾ, ಸ್ಟೆಪ್ ಬೈ ಸ್ಟೆಪ್. ಸ್ವಲ್ಪ ಕಂಪ್ಲೀಟ್ ಹೀಲ್ ಆಗಿದ್ದೀರಾ ಅಂತಲೂ ನಾನು ಹೇಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನೆಗೆಟಿವ್ ಥಾಟ್ಸ್ ಇದ್ದೇ ಇದೆ. ಟ್ರಸ್ಟ್ ಮೀ ಗೈಸ್, ಯಾರೂ 100% ಪಾಸಿಟಿವ್ ಆಗಿ ಲೈಫಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ. ಅದು ಎಂಥವ್ರಿಗೇ ಆಗಲಿ ನೆಗೆಟಿವ್ ಮಾತುಗಳು ಬಂದೇ ಬರುತ್ತೆ. ನಾವು ಹಂಗಂತ ಅಷ್ಟು ಪಾಸಿಟಿವ್ ಆಗಿರಿ ಅಂತಲೂ ನಾನು ಎಲ್ಲೂ ಹೇಳಲ್ಲ. ಬಟ್ ಆದಷ್ಟು ನೀವು ನೆಗೆಟಿವ್ ಆಗಿ ಯೋಚನೆ ಬಂದ ತಕ್ಷಣ ಹೇಗಾದರೂ ಮಾಡಿ ಡೈವರ್ಟ್ ಮಾಡ್ಕೊಂಬಿಡಿ, ನಿಮ್ಮನ್ನು ನೀವು ಡೈವರ್ಟ್ ಮಾಡ್ಕೊಂಡ್ಬಿಡಿ. ಹೇಗೆ ಈಗ ನಿಮಗೆ ತಕ್ಷಣ ಏನೋ ಅಯ್ಯೋ ಅಲ್ಲಿ ಏನೋ ನೀರು ಚೆಲ್ಲೋಗಿದೆ, ನಾನು ಬಿದ್ದುಬಿಡ್ತೀನಿ ಅನ್ನೋ ಥಾಟ್ ಇದ್ದರೆ, ಓಕೆ ಅಲ್ಲಿ ನೀರು ಚೆಲ್ಲಿದೆ ಅಲ್ವಾ, ಲೆಟ್ ಮೀ ಗೋ ಸೇಫ್, ಹುಷಾರಾಗಿ ಹೋಗೋಣ ಅಂತ ಈ ಥರ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಳಿ. ಚಿಕ್ಕ ವಿಷಯಗಳಲ್ಲಿ ನಿಮ್ಮ ಡೈವರ್ಷನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ನೀವು ದೊಡ್ಡ ವಿಷಯಗಳು ಬಂದಾಗ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ತೀರಾ. ಓಕೆ, ರೈಟ್, ಗೊತ್ತಾಯ್ತಲ್ಲ? ಸೊ ಈ ಥರ ಏನು ಬೇಜಾರಲ್ಲಿದ್ದೀರಲ್ಲ, ಸೊ ಕಮ್ ಬ್ಯಾಕ್ ಮಾಡಿ, ಅದನ್ನು ಆದಷ್ಟು ಇನ್ನೂ ಹೀಲ್ ಆಗೋಕ್ಕೆ ಟ್ರೈ ಮಾಡಿ, ಇನ್ನೂ ಸ್ಟ್ರೆಂತ್ ತೊಗೊಳ್ಳಿ. ಬಟ್ ತುಂಬಾ ಸ್ಟ್ರೆಂತ್ ಇದೆ ನಿಮ್ಮಲ್ಲಿ, ತುಂಬ ಚೇಂಜಸ್ ಆಗಿದೆ. ಐ ಕ್ಯಾನ್ ಅಶ್ಯೂರ್ ದ್ಯಾಟ್. ತುಂಬ ಪಾಸಿಟಿವ್ ಆಗಿದ್ದೀರಾ ಕಂಪೇರ್ ಮಾಡಿದ್ರೆ. ಇಲ್ಲ ನೆಗೆಟಿವ್ ಇದೆ, ನಾನು ನೆಗೆಟಿವೇ ಇಲ್ಲ ಅಂತ ಹೇಳ್ತೀರಾ, ಬಟ್
ಕಂಪ್ಯಾರಿಸನ್ನಿಗೆ ಕೂತ್ರೆ ಯು ಹ್ಯಾವ್ ಚೇಂಜ್ಡ್ ಅ ಲಾಟ್. ಓಕೆ, ಸೊ ಕಮ್ಮಿಂಗ್ ಡೇಸಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ನನಗೆ ಇಲ್ಲಿ ತುಂಬ ಲೈಕ್ ನಿಮಗೆ ಲವ್ ಇಶ್ಯೂಸು ಇರ್ಬೋದು, ರಿಲೇಷನ್ಶಿಪ್ ಇಶ್ಯೂ ಇರ್ಬೋದು, ಹೆಲ್ತ್ ಇಶ್ಯೂ ಇರ್ಬೋದು, ನಿಮ್ಮ ಲೈಫಲ್ಲಿ ಹಣದ ಸಮಸ್ಯೆ ಬಿಟ್ಟು ಬೇರೆ ಪ್ರಾಬ್ಲಮ್ಸ್ಗಳು ಇರಬಹುದು. ಆದರೆ ಈ ಒಂದು ಪ್ರೆಸೆಂಟ್ ರೀಡಿಂಗಲ್ಲಿ ನನಗೆ ತುಂಬಾ ಹಣದ ಸಮಸ್ಯೆನೇ, ನಿಮಗೆ ಹಣದ ಕೊರತೆನೇ ನಿಮಗೆ ತುಂಬ ಹೆಚ್ಚಾಗಿದೆ ಅಂತಲೇ ನನಗೆ ಅನ್ನಿಸ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ದಿಸ್ ಕಾರ್ಡ್. ಓಕೆ, ಸೊ ಪೆಂಟಿಕಲ್ಸ್ ಕಾರ್ಡಲ್ಲಿ ನಿಮಗೆ ಬರ್ತಾ ಇರೋ ಥಾಟ್ಸ್ ಏನು ಹಣದ ಬಗ್ಗೆ? ಹಣ ನಿಲ್ತಾ ಇಲ್ಲ, ಕೊಟ್ಟಿರೋ ಸಾಲ ಇನ್ನೂ ವಾಪಸ್ ಸಿಕ್ಕಿಲ್ಲ, ಅಥವಾ ನೀವು ಸಾಲ ಕಟ್ಟಬೇಕಾಗಿದೆ, ಯಾರೋ ದುಡ್ಡು ಇಸ್ಕೊಂಡು ಮೋಸ ಮಾಡಿಬಿಟ್ಟಿದ್ದಾರೆ, ದುಡ್ಡು ತೊಗೊಂಡು ಓಡೋಗ್ಬಿಟ್ಟಿದ್ದಾರೆ. ದೇರ್ ಆರ್ ಮೆನಿ ಥಿಂಗ್ಸ್, ರೈಟ್? ಮೆನಿ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಸೊ ಓಕೆ, ನಾನು ಇದಕ್ಕೆ ಒಂದು ರೆಮಿಡಿನ ಹುಡುಕಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಆದಷ್ಟು ಬೇಗ. ಒಂದು ಪವರ್ಫುಲ್ ರೆಮಿಡಿ ಮಾಡೋಣ ದುಡ್ಡು ವಾಪಸ್ ಬರೋಕ್ಕೆ ಅಂತ. ಅಬಂಡೆನ್ಸ್ ಚೆಕ್ ಇದೆ, ಎಸ್ ಕೋರ್ಸ್. ಇವತ್ತು ಫುಲ್ ಮೂನ್ ಇದೆ ಅಲ್ವಾ, ಅಬಂಡೆನ್ಸ್ ಚೆಕ್ ಯಾಕೆ ಮಾಡ್ಕೋಬಾರ್ದು? ಯಾರಿನ್ನ ಮಾಡಿಲ್ಲ ಅಥವಾ ಮಾಡಿರೋರು, ನಾನು ಹೇಳ್ತೀನಲ್ಲ, 1 ಮಂತಿಗೆ ಚಿಕ್ಕ ಪುಟ್ಟ ಅಮೌಂಟನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ನೀವು. ಅದ್ರದ್ದು ರಿಚುವಲ್ಸ್, ಅಗೇನ್ ರಿಚುವಲ್ಸ್ ಪ್ಲೇಲಿಸ್ಟಲ್ಲಿ ಇರೋದನ್ನು ಕೂಡ ನೀವು ಇವತ್ತು 100% ಮಾಡಬಹುದು. ರಿಚುವಲ್ಸ್ ಪ್ಲೇಲಿಸ್ಟು ಅಷ್ಟೇ ವಿಡಿಯೋ ಎಂಡಲ್ಲಿ ನಿಮಗೆ ಸಿಗುತ್ತೆ. ಸೊ ಏನು ಬರುತ್ತೆ ಅಪ್ಕಮಿಂಗ್ ಡೇಸಲ್ಲಿ ಅಂದರೆ, ಯುವರ್ ಥಿಂಗ್ಸ್ ವಿಲ್ ಹೀಲ್. ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಈ ಬ್ಯಾಡ್ ವೈಬ್ಸ್ ಏನಿದೆಯಲ್ಲ, ಈ ಬ್ಯಾಡ್ ವೈಬ್ಸ್ ಹೋಗ್ಬಿಟ್ಟು ಒಳ್ಳೆ ಟೈಮ್ ಬಂದೇ ಬರುತ್ತೆ. ರೊಟೇಟ್ ಆಗುತ್ತೆ ಇದು, ಓಕೆನಾ? ಚಕ್ರ ತಿರುಗ್ಬಿಟ್ಟು ಮತ್ತೆ ಇಲ್ಲಿಗೆ ಬರುತ್ತೆ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಬ್ಯಾಡ್ ಟೈಮ್ ಹೋಗಿ ಗುಡ್ ಟೈಮ್ ಬರುತ್ತೆ, ವೀಲ್ ರೊಟೇಟ್ ಆಗುತ್ತೆ. ಓಕೆ, ಸೊ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಹಣದ ಸಮಸ್ಯೆ 100% ಭಾಗ ಹೀಲ್ ಆಗೇ ಆಗುತ್ತೆ. ಓಕೆ, ಆ್ಯಂಡ್ ಜಸ್ಟ್ ಹಣದ ಸಮಸ್ಯೆ ಅಂತಲ್ಲ, ನೀವು ಏನು ಸಮಸ್ಯೆಯಲ್ಲಿದ್ದೀರಾ ಅದೆಲ್ಲದೂ ಕೂಡ ರೊಟೇಟ್ ಆಗುತ್ತೆ, ತಿರುಗತ್ತೆ. ಪ್ರೆಸೆಂಟ್ ಏನು ಬ್ಯಾಡ್ ಸಿಚುವೇಷನಲ್ಲಿ ಇದ್ದೀರಲ್ಲ ಅದು ಗುಡ್ ಸಿಚುವೇಷನಿಗೆ ಬಂದೇ ಬರುತ್ತೆ. ಓಕೆನಾ? ಬಟ್ ಮೋಸ್ಟ್ ಆಫ್ ನನಗಿಲ್ಲಿ ವೈಬ್ಸ್ ಬರ್ತಾ ಇರೋದು ಹಣದ ಸಮಸ್ಯೆ ಅಂತಲೇ. ಸೊ ಅದನ್ನು ಯಾರು ಮನಸ್ಸಿಗೆ ತುಂಬ ಹಚ್ಕೊಂಡಿದ್ದೀರಾ, ಡೋಂಟ್ ವರಿ, ಥಿಂಗ್ಸ್ ವಿಲ್ ಚೇಂಜ್, ಥಿಂಗ್ಸ್ ವಿಲ್ ಹೀಲ್. ಓಕೆನಾ? ಸೊ ನಿಮ್ಮ ಅಪ್ಕಮಿಂಗ್ ಡೇಸಲ್ಲಿ ಹೀಲ್ ಆಗ್ತೀರಾ, ನಿಮಗೆ ಒಳ್ಳೆ ಟೈಮ್ ಬರುತ್ತೆ ಅಂತ ಇವತ್ತಿನ ಮೆಸೇಜ್. ಸೊ ನೋಡೋಣ, ವೆಯ್ಟ್ ಮಾಡೋಣ. ನೀವು ಮ್ಯಾನಿಫೆಸ್ಟ್ ಮಾಡಿ, ನೀವು ಪಾಸಿಟಿವ್ ಆಗಿರಿ, ನೀವು ಎಲ್ಲದನ್ನು ಪಡ್ಕೊಳ್ಳೋಕೆ ಟ್ರೈ ಮಾಡಿ. ಆವಾಗ ನಿಮ್ಮ ವೀಲ್ ಇನ್ನೂ ಬೇಗ ತಿರುಗುತ್ತೆ. ಜಸ್ಟ್ ದೇವ್ರಿಗೆ ಅಷ್ಟೇ ಅದನ್ನು ತಿರುಗ್ಸೋಕ್ಕೆ ಬಿಡಬೇಡಿ, ಯೂನಿವರ್ಸ್ ನೀವೇ ತಿರುಗಿಸ್ಬಿಡಿ ಅಂತ ಬಿಟ್ಬಿಡ್ಬೇಡಿ. ನಾನು ನಿಮ್ಮ ಜೊತೆಗೆ ಬರ್ತೀನಿ, ನನಗೆ ಸಹಾಯ ಮಾಡಿ ಅಂತ ಯೂನಿವರ್ಸಿಗೆ ಕೇಳಿಕೊಂಡು ನೀವು ಪುಷ್ ಮಾಡೋಕ್ಕೆ ಟ್ರೈ ಮಾಡಿ. ಯೂನಿವರ್ಸಿಗೆ ಅದು ವಿತಿನ್ ಸೆಕೆಂಡ್ಸಲ್ಲಿ ಅವರಿಗೆ ತಿರುಗಿಸೋ ಕೆಪಾಸಿಟಿ ಇರುತ್ತೆ ನಿಮ್ಮ ವೀಲನ್ನು. ಸೊ ನೀವೇನು ಮಾಡಬೇಕು, ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು, ಥ್ಯಾಂಕ್ ಯು ಹೇಳಬೇಕು. ನನ್ನ ಕರ್ಮದ ಚಕ್ರನ ತಿರುಗಿಸಿ, ಬ್ಯಾಡ್ ಕರ್ಮ ತಿರುಗಿಸ್ಬಿಟ್ಟು ಒಳ್ಳೆ ಕರ್ಮನ ಕೊಡಿ ಅಂತ ಕೇಳ್ಕೋಬೇಕು. ಓಕೆ, ಸೊ ಒಳ್ಳೆ ಕರ್ಮ ಬೇಕು ಅಂದರೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಐ ನೋ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್ ಆ್ಯಂಡ್ ಗ್ರೇಟ್. ನಿಮ್ಮ ಜೀವನದಲ್ಲಿ ನೀವೆಲ್ಲ ಒಳ್ಳೆಯದನ್ನೇ ಮಾಡ್ತಿದ್ದೀರಾ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಹಾಗೇ ಇರೋಣ. ನಮ್ಮದು ಒಂದು ಬ್ಯಾಡ್ ಟೈಮ್ ಅಂತ ಇದ್ದೇ ಇರುತ್ತೆ, ನಮ್ಮ ಪಾಸ್ಟ್ ಕರ್ಮಾಸ್ ಅಂತೂ ಇದ್ದೇ ಇರುತ್ತೆ. ಸೊ ಅದರಿಂದ ನಮಗೆ ತೊಂದರೆ ಆಗ್ತಿರುತ್ತೆ, ಬಟ್ ದಟ್ಸ್ ಓಕೆ. ನಮ್ಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಮಯ ಅಂತ ಬಂದೇ ಬರುತ್ತೆ. ಓಕೆನಾ? ಸೊ ಯಾರಾದರೂ ಕಾರ್ಮಿಕ್ ಹೀಲಿಂಗ್ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಜಾಯಿನ್. ಇವತ್ತು ಒಂದು ಬ್ಯಾಚ್ ಆಗಿದೆ, ಮೇ ಬಿ ನೆಕ್ಸ್ಟ್ ಬ್ಯಾಚ್ ಟ್ಯೂಸ್ಡೇಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟೆಡ್ ಇದ್ದವರು ನನಗೆ ವಾಟ್ಸಪ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಗೈಸ್.